ಸಮಾಜ ಅವರನ್ನು ಗುರುತಿಸುವಂತ ರೀತಿ, ಸಮಾಜದಲ್ಲಿ ನಡೆ, ನಾನು ಮಾಡಿದಂತ ಕೆಲಸ ಜಗದೊಡೆಯನ್ನು ಮೆಚ್ಚುತ್ತಾನೆ ಅಂತಕ್ಕಂಥ ಆ ತೃಪ್ತಿ ಮತ್ತು ಅವ ಇಡುವಂತ ಹೆಜ್ಜೆ ಅವನನ್ನ ಗುರುತಿಸ್ತದೆ ಮತ್ತು ಅವನನ್ನ ಎತ್ತರಕ್ಕೆ ಏರಿಸ್ತದೆ ಮತ್ತು ಸಮಾಜ ಆತನನ್ನು ಗುರುತಿಸ್ತದೆ. ಇದಕ್ಕೆ ಒಬ್ಬ ಉತ್ತಮವಾದಂತಹ ಉದಾಹರಣೆ ಬಹುಮಾನ್ಯರಾದಂತಹ ತೋಟಾಲ್ ಮೊಹಿದ್ದೀನ್ ಸಾದಿ ಎಂಬುದನ್ನು ನಾನು ಹೇಳಬಲ್ಲೆ. ಅಕ್ಷರದ ಗಂಧ ಗಾಳಿ ಗೊತ್ತಿಲ್ಲದ ಕಿತ್ತಳೆ ಹಣ್ಣನ್ನ ಮಂಗಳೂರಲ್ಲಿ ಮಾರಾಟ ಮಾಡಿ ನಾನು ವಿದ್ಯಾಭ್ಯಾಸ ಕಲಿಯದಿದ್ರು ನನ್ನ ಊರಿನವರು ಮುಜುಗರಕ್ಕೆ ಒಳಪಡಬಾರದು ಅನ್ನೋ ಉದ್ದೇಶದಿಂದ ಕಿತ್ತಳೆ ಹಣ್ಣು ಮಾರಿ ಕಚೇರಿಯನ್ನು ಸುತ್ತಿ ಆಗಿನ ಶಾಸಕರಾಗಿದ್ದ UT ಫರೀದ್ರವರನ್ನ ಭೇಟಿಯಾಗಿ ಅವರ ಮುಖಾಂತರ ತನ್ನೂರಿಗೊಂದು ಶಾಲೆಯನ್ನು ಶಿಫಾರಸು ಮಾಡಿ ತನ್ನ ಊರಿನಲ್ಲಿ ಶಾಲೆಯನ್ನು ಕಟ್ಟಿಸಲು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿ ಅದರ ನಂತರ ತನಗೆ ಬಂದಂತ ಪ್ರಶಸ್ತಿಯ ಹಣವನ್ನು ಕೂಡ ಆ ಶಾಲೆಗೆ ಕೊಡುವುದರ ಮುಖಾಂತರ ಧನ್ಯತಾ ಭಾವವನ್ನು ಮೆರೆದಂತ ಹರೇಕಲ್ ಹಾಜಬ್ಬರವರಿಗೆ ಪ್ರಶಸ್ತಿಗಳು ಬಂದಾಗ ನಾನು ಬಹಳ ಖುಷಿಪಟ್ಟಿದ್ದೆ. ಯಾಕಂತ ಹೇಳಿದ್ರೆ ನನ್ನ ಸಮುದಾಯದ ಒಬ್ಬ ಬಡ ವ್ಯಕ್ತಿ, ಅದರ ಜೊತೆಗೆ ನಮ್ಮ ಕ್ಷೇತ್ರದವರು ಅಂತಕ್ಕಂಥ ಹೆಮ್ಮೆ ನನ್ನಲ್ಲಿತ್ತು. ಇವತ್ತು ನನಗೆ ಬಹಳ ಖುಷಿಯಾಗ್ತದೆ ಏನಂತ ಹೇಳಿದ್ರೆ, ನನ್ನ ಭಾವನಾತ್ಮಕವಾಗಿ ನಾನು ಹೇಳ್ತಾ ಇದ್ದೇನೆ, ನನ್ನ ಮಕ್ಕಳ ಉಸ್ತಾದರು ಆ ವೇದಿಕೆಯಲ್ಲಿ ನಾನು ಕೂಡ ಮಾತನಾಡಲು ಅವಕಾಶ ಸಿಕ್ಕಿದೆ. ನನ್ನ ಮಕ್ಕಳನ್ನ ಬೆಳೆಯುವಲ್ಲಿ ಪ್ರಾಮಾಣಿಕವಾದಂಥ ಸೇವೆ ಸಲ್ಲಿಸಿದಂಥ ಉಸ್ತಾದರಿಗೆ ನೀವು ನಿಮ್ಮ ಕುಟುಂಬ ಇವತ್ತು ಸನ್ಮಾನ ಮಾಡಿದ್ದೀರಿ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಒಬ್ಬ ಮಹಾನುಭಾವರು ಅವರಿಗೆ ಸನ್ಮಾನ ಮಾಡುವಂತಹ ಸಂದರ್ಭದಲ್ಲಿ, ಅವರಿಗೆ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಉದ್ಗರಿಸ್ತಾರೆ. ಜಗದೊಡೆಯನೇ, ಪ್ರಭುವೇ, ನಾನು ಎಷ್ಟು ಎತ್ತರಕ್ಕೆ ಬೆಳೆದರೂ ಇನ್ನೊಬ್ಬರನ್ನು ಆಲಿಂಗಿಸದಾರಷ್ಟು ನನ್ನನ್ನು ಎತ್ತರಕ್ಕೆ ಬೆಳೆಸಬೇಡ, ಇನ್ನೊಬ್ಬರನ್ನು ಆಲಿಂಗಿಸದಾರಷ್ಟು ನನ್ನ ಎತ್ತರಕ್ಕೆ ಬೆಳೆಸಬೇಡ, ಮತ್ತು ಅಹಂಕಾರವನ್ನ ನನಗೆ ಕೊಡಬೇಡ, ನನಗೆ ಕೊಡಬೇಡ. ಇವತ್ತು ನನಗೆ ಖುಷಿ ಏನಪ್ಪ ಅಂತ ಹೇಳಿದ್ರೆ, ನಾನು ಯಾವಾಗ ತೋಟಾಲ್ ಮೊಹಿದ್ದೀನ್ ಸಾದಿಯವರನ್ನ ಪ್ರಾರಂಭ ಹಂತದಿಂದ ಭೇಟಿಯಾಗಿದ್ದೇನ, ಅವರ ಯಾವ್ದು ಮನಸ್ಸಿನಲ್ಲೂ ಅಹಂಕಾರ ಎಂಬುದೇನಿಲ್ಲ. ಇಷ್ಟರವರೆಗೆ ಅವರ ಮನಸ್ಸಿನಲ್ಲಿ ಅಹಂಕಾರ ಎಂಬುದನ್ನು ನಾನು ಕಾಣಲಿಲ್ಲ. ಒಬ್ಬ ಸರಳ ವ್ಯಕ್ತಿ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಯಾರನ್ನು ನೋಯಿಸುವಂತ ಗುಣ ಅವರಲ್ಲಿಲ್ಲ. ಮಕ್ಕಳನ್ನ ಪ್ರೀತಿಯಿಂದ ಕಾಣುವಂತ, ಮಕ್ಕಳು ಅವರಿಗೆ ಗೌರವ ಕೊಡುವಂತ ರೀತಿಯನ್ನು ನೋಡಿದಾಗ ಎಲ್ಲರನ್ನೂ ಒಂದೇ ಸೂರ್ಯನಲ್ಲಿ ಕೊಂಡೋಗುವಂತ ಅವರ ಹೆಜ್ಜೆ ಗುರುತುಗಳು ನನ್ನನ್ನು ಬಹಳಷ್ಟು ಆಕರ್ಷಿಸಿದೆ. ಮಾತ್ರವಲ್ಲ, ನಮ್ಮ ಜಮಾತಿಗೂ ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಸುಮಾರು 28 ವರ್ಷಗಳಿಂದಲೂ ಹೆಚ್ಚು ಕಾಲ ಒಂದು ಜಮಾತಿನಲ್ಲಿ ದುಡಿಯುವಂತ ಒಂದು ಧಾರ್ಮಿಕ ವ್ಯಕ್ತಿ ಇವತ್ತು ನಮ್ಮ ಊರಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ನನಗೂ ಹೆಮ್ಮೆ, ನನ್ನ ಜಮಾತಿಗೆ ಹೆಮ್ಮೆ, ನಿಮ್ಮ ಕುಟುಂಬಕ್ಕೂ ಹೆಮ್ಮೆ. ಇದನ್ನ ನಾನು ಯಾವತ್ತೂ ಹೇಳಬಲ್ಲೆ. ಏನೇ ಇರಲಿ, ನಿಮ್ಮ ಈ ಕಾರ್ಯವು ನಿಂತ ನೀರಾಗದೆ ಮತ್ತಷ್ಟು ಮುಂದುವರಿಯಲಿ. ಸಮಾಜಕ್ಕೆ ಬಂದು ಒಟ್ಟು ಸಮಾಜವನ್ನು ಪ್ರೀತಿಸುವಂತ, ಕೇವಲ ಒಂದು ಧರ್ಮವನ್ನು ಪ್ರೀತಿಸುವಂತಲ್ಲ, ಒಟ್ಟು ಸಮಾಜವನ್ನು ಪ್ರೀತಿಸುವಂತ ನಿಮ್ಮ ಇಚ್ಛಾಶಕ್ತಿ ಏನಿದೆಯೋ ಅದು ಮತ್ತಷ್ಟು ಬೆಳಗಲಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ನಿಮ್ಮ ದುವಾ ಎಲ್ರಿಗೂ ಇರಲಿ. ಅದರ ಜೊತೆಗೆ ನಿಮ್ಮ ಜೊತೆ ಇರ್ತಕ್ಕಂಥ ನಿಮ್ಮ ಕುಟುಂಬ ಒಳ್ಳೆಯದಾಗಲಿ ಅಂತಕ್ಕಂಥ ಸದಾಶಯದ ಮಾತುಗಳೊಂದಿಗೆ ಹೆಚ್ಚೇನು ಮಾತನಾಡದೆ ನನ್ನ ಮಾತಿಗೆ ವಿರಾಮ ಅನುಭವಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ.